ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ನೇಚರ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಂದು ದೇವಸ್ಥಾನದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಹಿಡನ್ ಶಿವನ ದೇವಾಲಯ. ಈ ಶಿವನ ದೇವಾಲಯ ಇಲ್ಲದೆ ಇರೋ ಊರು ಯಾವುದಿದೆ ಹೇಳಿ? ಯಾವುದೂ ಇಲ್ಲ. ಎಲ್ಲ ಊರಲ್ಲೂ ಒಂದು ಚಿಕ್ಕದಾಗಿರುವಂಥ ಶಿವನ ದೇವಾಲಯ ಇದ್ದೇ ಇರುತ್ತೆ. ಅದರಲ್ಲೂ ಇವಾಗಂತೂ ಎಲ್ಲ ಕಡೆ ಹಳೆಯದಾಗಿರುವಂಥ ಶಿವನ ದೇವಾಲಯ ಇಲ್ಲ ಶಿವನಿಗೆ ಸಂಬಂಧಪಟ್ಟ ವಸ್ತುಗಳು ನಮಗೆ ಸಿಗದೇ ಇರೋದು ಕಾಣಿಸ್ತಾ ಇದೆ. ಹೀಗೆ ನಾವು ದೇವಿರಮ್ಮ ದೇವಸ್ಥಾನ ವಿಡಿಯೋ ಶೂಟ್ಗೆ ಹೋದಾಗ ನಮಗೆ ಅಲ್ಲಿ ಆ ವಿಡಿಯೋ ಶೂಟನ್ನು ಮುಗಿಸಿ ನಾವು ಬರಬೇಕಾದ್ರೆ ಅಲ್ಲಿರೋ ಸ್ಥಳೀಯರು ಒಬ್ಬರು ನಮಗೆ ಹೇಳಿದರು, ಒಂದು ಶಿವನ ದೇವಾಲಯ ಕೂಡ ಇದೆ, ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ ನಮಗೆ ಸಜೆಸ್ಟ್ ಮಾಡಿದರು. ಅವ್ರ ಹತ್ರ ಅಡ್ರೆಸ್ನೆಲ್ಲ ತಿಳ್ಕೊಂಡು ನಾವು ಹೋದ್ವಿ. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಶಾಕ್ ಆಯಿತು. ಯಾಕೆ ಅಂತ ಹೇಳಿದರೆ ಇದು ತುಂಬ ಚಿಕ್ಕದಾಗಿದ್ರೂ ಕೂಡ ತುಂಬ ಪುರಾತನವಾಗಿದೆ. ಈವನ್ ಅದೇ ಊರಲ್ಲಿ ನಾವು 10-15 ವರ್ಷದಿಂದ ಇದ್ದರೂ ಕೂಡ ನಮಗೆ ಗೊತ್ತಿಲ್ಲ ಇಷ್ಟು ಪುರಾತನವಾಗಿರೋ ದೇವಸ್ಥಾನ ಈ ಊರಲ್ಲಿ ಇದೆ ಅಂತ. ನಾವು ಅದಕ್ಕೆ ಅಲ್ಲಿರುವಂತಹ ಪೂಜೆ ಮಾಡುವವರು ಯಾರು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವರು ಪ್ರತಿನಿತ್ಯ 7:30 8:00 ತನಕ ಪೂಜೆ ಮುಗಿಸಿ ಹೋಗ್ತಾ ಇದ್ದಾರೆ ಅಷ್ಟೇ. ಆದರೆ ಅದು ತುಂಬ ಪುರಾತನ ದೇವಸ್ಥಾನ ಅಂತ ಹೇಳಿ ಅವರಿಗೆ ಗೊತ್ತಿದೆ. ಆದರೆ ಇದು ಎಲ್ಲೂ ಕೂಡ ಪ್ರಚಾರದಲ್ಲಿ ಇಲ್ಲ. ಯಾಕೆಂದರೆ ಇದಕ್ಕೆ ವಿಜೃಂಭಣೆಯಿಂದ ಯಾವುದೇ ಪೂಜೆಯನ್ನು ನಡೆಸೋಲ್ಲ. ನಾರ್ಮಲ್ ಆಗಿ ಏನು ಪೂಜೆ ಮಾಡಬೇಕು ಅದನ್ನು ಮಾಡಿ ಅಲ್ಲಿರುವಂಥ ಒಬ್ಬರು ಪೂಜಾರಿ ಬರ್ತಾ ಇದ್ದಾರೆ ಅಷ್ಟೇ. ಸೊ ನಾವು ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದಾಗ ಇದಕ್ಕೆ ಹಿಸ್ಟ್ರಿ ಏನಾದ್ರು ಇದೆಯಾ, ಇಷ್ಟು ಪುರಾತನ ಕಲ್ಲುಗಳು ಇಲ್ಲಿ ಇದೆ ಅಂತ ಕೇಳಿದಾಗ ಅವರಿಗೆ ಯಾವುದೇ ಇದರ ಹಿಸ್ಟ್ರಿಯನ್ನು ಗೊತ್ತಿಲ್ಲ. ಅವರ ತಂದೆ ತಾಯಿಗಳು ಇದನ್ನು ಪೂಜಿಸ್ತಾ ಇದ್ರು, ಇದನ್ನು ಹಾಗೆ ಅವರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಹೋಗಿ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡಿದ್ವಿ. ನೀವು ಕೂಡ ಕೆಳಗಡೆ ನೋಡ್ತಾ ಇದ್ದೀರಾ ಆ ಸುತ್ತಲ ದೇವಸ್ಥಾನ ಸ್ಥಳ ಹೇಗಿದೆ ಅಂತ. ಸುತ್ತಲೂ ಕಾಡು, ಮಧ್ಯದಲ್ಲಿ ಶಿವನ ದೇವಸ್ಥಾನ. ಇದು ಚೋಳರ ಕಾಲದಲ್ಲಿ ನಿರ್ಮಿಸಿರುತ್ತಾರೆ ಅಂತ ಹೇಳಿ ಅವರ ತಂದೆ ಅವರಿಗೆ ಹೇಳಿದಂಥ ನೆನಪುಗಳು. ನಾವು ಅದನ್ನು ಸಂಪೂರ್ಣವಾಗಿ ನೋಡಿದ್ವಿ. ತುಂಬ ಪೀಸ್ಫುಲ್ ಆಗಿ ತುಂಬ ಅದ್ಭುತವಾಗಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾವು ಡಿಸೈಡನ್ನು ಮಾಡಿಕೊಂಡು ಅಲ್ಲಿರುವಂಥ ಶೂಟನ್ನು ಮಾಡಿದ್ವಿ. ಇದು ಚಿಕ್ಕಮಗಳೂರಿಂದ 18 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವಿರಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡ್ತೀರಾ ಅಲ್ಲಿಂದ 2 ಕಿಲೋಮೀಟರ್ ಹಿಂದೆ ಹೋದರೆ ನಿಮಗೆ ಈ ಸ್ಥಳ ಸಿಗುತ್ತೆ. ತುಂಬ ಅದ್ಭುತವಾಗಿದೆ. ದಯವಿಟ್ಟು ಯಾರೆಲ್ಲ ದೇವಿರಮ್ಮ ದೇವಸ್ಥಾನ ನೋಡಿಕೊಂಡು ಹಾಗೆ ಬರ್ತಾ ಇದ್ರೋ ದಯವಿಟ್ಟು ಅದನ್ನು ಮಾಡಬೇಡಿ. ಹಾಗೆ ಹಿಂದೆ ಶಿವಾಲಯ ಕೂಡ ಇದೆ. ತುಂಬ ಪುರಾತನವಾಗಿರೋದ್ರಿಂದ ತುಂಬ ಅದ್ಭುತವಾಗಿದೆ ಸ್ಥಳ. ಫ್ಯಾಮಿಲಿ ಜೊತೆ ಹೋದರೆ ಕುಳಿತು ಸಮಯ ಕಳೆದು ಬರ್ಬೋದಾದಂಥ ಸ್ಥಳ ಆಗಿದೆ. ಹಾಗಾಗಿ ಯಾರೆಲ್ಲ ದೇವಿರಮ್ಮ ದೇವಸ್ಥಾನವನ್ನು ನೋಡಿಕೊಂಡು ಹಾಗೆ ಅಲ್ಲಿ ಹೋಗಿ ಶಿವನ ದೇವಸ್ಥಾನವನ್ನು ನೋಡಿಕೊಂಡು ಬನ್ನಿ ಅಂತ ಹೇಳಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ತುಂಬ ಅದ್ಭುತವಾಗಿರೋ ಸ್ಥಳದ ಬಗ್ಗೆ ಆಗಲಿ, ಕರ್ನಾಟಕ ನೇಚರ್ ಬಗ್ಗೆ ಆಗಲಿ, ಕರ್ನಾಟಕದಲ್ಲಿ ಇರುವಂಥ ಹಿಡನ್ ಪ್ಲೇಸ್ಗಳ ಬಗ್ಗೆ, ಸ್ಥಳದ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋದೇ ನಮ್ಮ ಕೆಲಸ ಆಗಿದೆ. ಸೊ ಹಾಗಾಗಿ ಶಿವನ ಒಂದು ದೇವಸ್ಥಾನವನ್ನು ಯಾರೆಲ್ಲ ಇಷ್ಟಪಡ್ತೀರಾ, ಪುರಾತನ ವಾಸ್ತುಶಿಲ್ಪಗಳನ್ನು ಯಾರೆಲ್ಲ ಇಷ್ಟಪಡ್ತೀರಾ ದಯವಿಟ್ಟು ಇಲ್ಲೇ ಹೋದರೂ ಕೂಡ ನಿಮಗೆ ಚಿಕ್ಕಮಗಳೂರಲ್ಲಿ ಕೂಡ ಹೋದರೆ ಸಿಗುತ್ತೆ. ಇದು ಕೂಡ ಚೋಳರಲ್ಲಿ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಒಳ್ಳೆಯ ಸಮಯವನ್ನು ಸ್ಪೆಂಡ್ ಮಾಡಿ ಅಲ್ಲಿ ನಮಗೆ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿ ಬಂದ್ವಿ. ಹಾಗಾಗಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನೆಕ್ಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಟೂರಿಸಮ್ಗೆ ಇಲ್ಲ ಟೂರಿಸ್ಟ್ಗೆ ಅಂತ ಹೇಳಿ ಹೋಗ್ತೀರಾ ಹಾಗೆ ದೇವಿರಮ್ಮ ದೇವಸ್ಥಾನವನ್ನು ನೋಡಿಕೊಂಡು ಜೊತೆಗೆ ಇಲ್ಲಿರುವಂತಹ ಹಿಡನ್ ಶಿವನ ದೇವಸ್ಥಾನ ನೋಡಿಕೊಂಡು ಸಮಯವನ್ನು ಕಳೆದು ಬನ್ನಿ ಅಂತ ಹೇಳಿ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ಹಿಡನ್ ಪ್ಲೇಸ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನೀವು ಕರ್ನಾಟಕದ ನೇಚರ್ ಹಾಗೂ ಹಿಡನ್ ಪ್ಲೇಸ್ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಹಿಡನ್ ಪ್ಲೇಸ್ಗಳು, ಕರ್ನಾಟಕ ನೇಚರ್ ಬಗ್ಗೆ ನಿಮಗೆ ಅವಾಗವಾಗ ಅಪ್ಡೇಟ್ಸ್ನ ನಾವು ನಮ್ಮ ಚಾನಲ್ ಮುಖಾಂತರ ಕೊಡಿಸ್ತಾ ಇದ್ದೀವಿ. ಧನ್ಯವಾದಗಳು.